ನೋಡಿ ಇವಾಗ ಇದನ್ನು ಕೀಳೋಣ. ನೋಡಿ ಇವಾಗ ಈ ಥರ ಕೊರಿಬೇಕು. ಇದರ ಮೂಗನ್ನೆಲ್ಲ ತೆಗಿಬೇಕು. ಈ ಥರ ಚಿಕ್ಕ ಚಿಕ್ಕ ಕಡಿ ಮಾಡಿಕೊಂಡು ಈಳ್ಗೆ ಮನೆಯಲ್ಲಿ ಕಟ್ ಮಾಡ್ಕೋಬೇಕು. ಈ ಥರ ತೊಳೆಗಳನ್ನ ಈ ಥರ ಹಲಸಿನ ಕಡಿಯಿಂದ ಸೊಳೆಗಳನ್ನ ಬೇರೆ ಮಾಡಬೇಕು. ಇದರಲ್ಲಿ ಬೀಜ ಇರುತ್ತೆ, ಬೀಜನ ತೆಗೆದು ಸೊಳೆಗಳನ್ನು ಬೇರೆ ಮಾಡಿ ಆ ಥರ ಒಂದು ಬುಟ್ಟಿಲಿ ಹಾಕಿ ಬುಟ್ಟಿಗೆ ಬಾಳೆ ಎಲೆಗಳನ್ನು ಈ ಥರ ಇಟ್ಕೊಂಡು ಬುಟ್ಟಿಲಿ ಹಾಕ್ಕೋಬೋದು. ಇಷ್ಟೇ ಸೊಳೆಗಳು ಸಿಕ್ಕಿದೆ. ಕಾಯಿ ನೋಡೋಕ್ಕೆ ದೊಡ್ಡದಾಗಿದ್ರೂ ಕೂಡ ಸ್ವಲ್ಪ ಕಡಿಮೆ ಸೊಳೆಗಳು ಸಿಕ್ಕಿದೆ. ಈಗ ಹಲಸಿನಕಾಯಿ ಸೊಳೆನ ಬೇಯಿಸ್ಕೊಳ್ಳೋಣ. ನೋಡಿ ಇದು ಬೆಂದಾಗ ಈ ಥರ ಆಗಿದೆ. ಇದು ಆರಿದ ಮೇಲೆ ರುಬ್ಕೋಬೇಕು. ಇಲ್ಲಿ ನೋಡಿ ಬೇಯಿಸಿರೋಂಥ ಹಲಸಿನಕಾಯಿ ಸೊಳೆಗಳನ್ನ ಈ ಥರ ರುಬ್ಕೊಂಡಿದ್ದೀನಿ. ನೋಡಿ ರುಬ್ಬಿ ಇಟ್ಕೊಳ್ಳೋಂಥ ಹಿಟ್ಟು ಇಲ್ಲಿದೆ. ಅದನ್ನು ಈ ಥರ ಬಾಳೆ ಎಲೆಯಲ್ಲಿ ಹಚ್ತಾ ಬರಬೇಕು. ಇದು ದೋಸೆ ಹಿಟ್ಟಿನ ಹದದಲ್ಲಿ ಇರಬೇಕು, ಹಪ್ಪಳದ ಹಿಟ್ಟು. ಅಷ್ಟಾದರೆ ಸರಿಯಾಗಿ ಹಚ್ಚೋಕ್ಕೆ ಬರುತ್ತೆ. ನೋಡಿ ಎಷ್ಟು ಸುಲಭವಾಗಿ ಹಚ್ಬೋದು ಅಂತ. ನೋಡಿ ಹಪ್ಪಳ ಇವಾಗ ಒಣಗಿದೆ. ಇದನ್ನು ಬಾಳೆಯಿಂದ ಈಗ ಬೇರೆ ಮಾಡಬೇಕು. ಬೇರೆ ಮಾಡಿ ಈ ಥರ ಒಂದು ಬುಟ್ಟಿಲಿ ಹಾಕಿದ್ದೀವಿ.